ಯಶಸ್ ವಿದ್ಯಾಕೇಂದ್ರ ಹಾಗೂ ಯಶಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೃಕ್ಷ ಮಾತೆ ತಿಮ್ಮಕ್ಕ ಭಾವಚಿತ್ರಕ್ಕೆ ನಮನ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚಿಕ್ಕಬಾಣವರದ ಸಂತೆಬೀದಿ ಸರ್ಕಲ್ನಿಂದ ಯಶಸ್ ವಿದ್ಯಾಕೇಂದ್ರದವರೆಗೂ ಜಾಥಾ ನಡೆಸಲಾಯಿತು. ಜನಪದ ಕಲಾವಿದ ಗುರುರಾಜ್ ಹೊಸಕೋಟೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಧ್ವಜಾರೋಹಣವನ್ನ ನಗರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ ಭಾಗಿಯಾಗಿದ್ದರು. ಯಶಸ್ ವಿದ್ಯಾಕೇಂದ್ರದ ಅಧ್ಯಕ್ಷ ಕೃಷ್ಣಪ್ಪ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿಗೋಪುರ ಸುರ ಶಿಲ್ಪಕಲಾಕೃತಿ ಕೃಷ್ಣ ತುಂಗ ಕಾವೇರಿ ಪವಿತ್ರಿತೆ ಕ್ಷೇತ್ರ ಮನೋಹಾರಿ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕನ್ನಡ ರಾಜ್ಯೋತ್ಸವದ ಪರವಾಗಿ ಬಹಳಷ್ಟು ಮಾತುಗಳನ್ನ, ಕನ್ನಡದ ಬಗ್ಗೆ ಬಹಳಷ್ಟು ವಿಚಾರವನ್ನ ಇವತ್ತು ಶಾಲೆಯ ಈ ಪರಿಸರದಲ್ಲಿ ಶಿಕ್ಷಣ ಮತ್ತು ಮೂಲ ಮಂತ್ರಗಳು. ಶಿಕ್ಷಣ ಜೀವನದಲ್ಲಿ ಎಡವಲು ಬಿಡುವುದಿಲ್ಲ, ಸಂಸ್ಕಾರ ಕೆಡವಲು ಬಿಡುವುದಿಲ್ಲ. ಇವತ್ತು ಸಂಸ್ಕಾರ ಇಲ್ಲದೇ ಇರೋದಕ್ಕೇನೆ ಇವತ್ತು ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಬಹಳಷ್ಟು ಜನ ಡಾಕ್ಟರ್ಗಳು ಅವರು ಸಂಘಟನೆ ಮಾಡಿ ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇರಲಿಲ್ಲ, ಸಂಸ್ಕಾರ ಇಲ್ಲದೆ ಇದ್ರೆ ಇರುವುದು ಸಹಜ. ಅದಕ್ಕೆ ನಾವೆಲ್ಲರೂ ಕೂಡ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ಬೆಲೆ ಕೊಡಬೇಕು, ಸಂಸ್ಕಾರಕ್ಕೆ ಒತ್ತು ಕೊಡಬೇಕು. ನಾವು ಆ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಿಗೂ ಕೂಡ ಹೆಸರು ಕೀರ್ತಿಯನ್ನು ತರ್ತೀವಿ. ನಾವು ಯಾವ ಶಾಲೆಗೆ ಓದಿರ್ತೀವಿ ಅಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ತರ್ತೀವಿ, ಶಾಲೆಯ ಅಧ್ಯಕ್ಷರಿಗೂ ಕೂಡ ನಾವು ಹೆಸರನ್ನು ತರ್ತೇವೆ ಅನ್ನತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಮಕ್ಕಳಿಂದ ಜಾಥಾ ಕೂಡ ನಡೆದಿದೆ. ಕನ್ನಡದ ಕಂಪು ಬೀರುವಂತೆ ಕಲಾ ತಂಡಗಳ ಪ್ರದರ್ಶನದ ಮೆರುಗು ಕೂಡ ಕಂಡುಬಂತು. ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಯಶಸ್ ವಿದ್ಯಾಕೇಂದ್ರದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಮಾನ್ಯ ಕೃಷ್ಣಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ಏನಿವತ್ತು ಆಯೋಜನೆ ಮಾಡಿದ್ರು. ಚಿಕ್ಕಪ್ಪಣ್ಣವರ ಸಂತೆಬೀದಿಯಿಂದ ಇವತ್ತು ಯಶಸ್ ವಿದ್ಯಾಕೇಂದ್ರ ತನಕ ಮೆರವಣಿಗೆ ಮುಖಾಂತರ ಗುರುರಾಜ್ ಹೊಸಕೋಟೆ ಅಣ್ಣ ಸಾಹೇಬ್ರನ್ನ ಕರ್ಕೊಂಡು ಇವತ್ತು ಮೆರವಣಿಗೆ ಮುಖಾಂತರ 69ನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವಿ.